ಹಾಂಗೆ ಇರಬೇಕು ಸಂಸಾರದಲ್ಲಿ, ಹಾಂಗೆ ಇರಬೇಕು ಸಂಸಾರದಲ್ಲಿ, ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹಾಂಗೆ ಇರಬೇಕು ಸಂಸಾರದಲ್ಲಿ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. ಮಕ್ಕಳಾಡಿ ಮನೆ ಕಟ್ಟಿದಂತೆ, ಮಕ್ಕಳಾಡಿ ಮನೆ ಕಟ್ಟಿದಂತೆ, ಆಟ ಸಾಕ್ಯಂದು ಆಟ ಸಾಕ್ಯಂದು ಕೆಡಸಿ ಹೋದಂತೆ, ಆಟ ಸಾಕ್ಯಂದು ಕೆಡವಿ ಹೋದಂತೆ, ಹಾಂಗೆ ಇರಬೇಕು ಸಂಸಾರದಲ್ಲಿ. ಸಂಸಾರ ಪಾಶವ ಸಂಸಾರ ಪಾಶವ ನೀನೆ ಬಿಡಿಸಯ್ಯ ವಿಠಲಯ್ಯ, ವಿಠಲಯ್ಯ. ಸಂಸಾರ ಪಾಶವ ನೀನೆ ಬಿಡಿಸಯ್ಯ, ಕಂಸಾರಿ ಪುರಂದರ, ಕಂಸಾರಿ ಪುರಂದರ, ಕಂಸಾರಿ ಪುರಂದರ ವಿಠಲ ರಾಯ, ಕಂಸಾರಿ ಪುರಂದರ ವಿಠಲ ರಾಯ, ಹಾಗೆ ಇರಬೇಕು ಸಂಸಾರದಲ್ಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ.
ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 15 ಅಧ್ಯಾಯಗಳನ್ನು ತಿಳಿದುಕೊಳ್ಳುತ್ತಾ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನು ಮನೋದೌರ್ಬಲ್ಯದಿಂದ ಯುದ್ಧವಾಡುವುದಿಲ್ಲವೆಂದು ಕುಳಿತುಕೊಂಡಾಗ 6 ಅಧ್ಯಾಯಗಳಲ್ಲಿ ಪರಮಾತ್ಮನು ಅರ್ಜುನನನ್ನು ಒಬ್ಬ ಭೂತಾತ್ಮ ಜೀವಾತ್ಮನೆಂಬುದಾಗಿ ತಿಳಿಸಿಕೊಟ್ಟು ವ್ಯಷ್ಟಿಯ ಪ್ರತೀಕವಾಗಿರುವಂತಹ ಅರ್ಜುನನಿಗೆ ತಾನು ಯಾರೆಂಬುದನ್ನು ತಿಳಿಸಿಕೊಡುತ್ತಾ ವಿಶ್ವಾತ್ಮನಾಗಿ ವಿಶ್ವದೇಹಿಯಾಗಿ ವಿಶ್ವರೂಪವನ್ನೇ ತೋರಿಸಿ ಸಕಲ ಯೋಗ ಸಿದ್ಧಿಗಳನ್ನು ಹೊಂದಿರುವಂತಹ ದೈವಾಂಶ ಸಂಭೂತನಾಗಿ ಪೂರ್ಣಾವತಾರದಲ್ಲಿ ಶ್ರೀಕೃಷ್ಣನು ಮಹಾವಿಷ್ಣುವಿನ ಭಾವದಿಂದ ಮತ್ತೆ 6 ಅಧ್ಯಾಯಗಳನ್ನು ದೇವನಿಗೂ ಸಮಷ್ಟಿಗೂ ವಿವರಣೆಯನ್ನು ಕೊಡುತ್ತಾ 13ನೇ ಅಧ್ಯಾಯದಲ್ಲಿ ಕ್ಷೇತ್ರದ ಮಹಿಮೆಯನ್ನು ತಿಳಿಸುತ್ತಾನೆ. ವ್ಯಷ್ಟಿಯಾಗಲಿ ಸಮಷ್ಟಿಯಾಗಲಿ ಕ್ಷೇತ್ರ ಅಥವಾ ಪದವಿ ಅಥವಾ ದೇಶ ಯಾವ ಹೆಸರಿನಿಂದ ಕರೆದರೂ ಅದು ಒಂದು ಸ್ಥಾನವನ್ನು ನಿರ್ದೇಶ ಮಾಡುತ್ತದೆ. ಸ್ಪೇಸ್ ಎಂದು ನಾವು ಏನು ಹೇಳುತ್ತೀವೋ ಅದು ಸ್ಪೇಸ್ ಅಂಡ್ ಟೈಮ್. ಈ ಜಗತ್ತೆಲ್ಲವೂ ಸ್ಪೇಸ್ ಅಂಡ್ ಟೈಮ್ ಒಳಗೇನೆ ವಿವರಿಸಲ್ಪಟ್ಟಿದೆ. ಕಾಲ ದೇಶಗಳನ್ನು ಮೀರಿ ಮನುಷ್ಯ ಬುದ್ಧಿ ಯೋಚನೆ ಮಾಡಲು ಶಕ್ತವಾಗಿಲ್ಲ. ಆದುದರಿಂದ ಬುದ್ಧಿಯೊಳಗಿನ ಧೀಶಕ್ತಿಯನ್ನು ಪ್ರಚೋದಿಸಿ ದೇಶ ಕಾಲಗಳ ಆಚೆ ಅತೀತನಾಗಿ ಜ್ಞಾನ ಸಂಪಾದನೆಯನ್ನು ಒಬ್ಬ ವ್ಯಕ್ತಿಯು ಮಾಡಿದರೆ ಅವನು ಯೋಗ ಪುರುಷನೆನಿಸಿಕೊಳ್ಳುತ್ತಾನೆ, ಯೋಗ ಸಿದ್ಧಿಗಳನ್ನು ಹೊಂದುತ್ತಾನೆ. ಆ ಯೋಗ ಸಿದ್ಧಿಯ ಮೂಲಕ ಅತೀತ ಅವಸ್ಥೆಯನ್ನು ತಿಳಿದುಕೊಂಡು ಪರಮಾತ್ಮ, ಪರಬ್ರಹ್ಮ ಅಥವಾ ಪರಮ ಪುರುಷನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ 12 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿದ್ದನ್ನು ಒಬ್ಬ ವ್ಯಕ್ತಿಯು ಸಮಷ್ಟಿಯ ಸ್ಥಿತಿಗೆ ಹೇಗೆ ವಿಸ್ತರಿಸಲ್ಪಡುತ್ತಾನೆ ಎಂಬುದಾಗಿ ಕ್ಷೇತ್ರಜ್ಞ ಯೋಗದಲ್ಲಿ ತಿಳಿಸಿಕೊಟ್ಟ ಪರಮಾತ್ಮನು 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗವನ್ನು ತಿಳಿಸಿಕೊಟ್ಟು 15ನೇ ಅಧ್ಯಾಯದಲ್ಲಿ ವ್ಯಷ್ಟಿ ಸಮಷ್ಟಿಯಲ್ಲಿ ಇರುವಂತಹ ಗುಣತ್ರಯಗಳನ್ನು ವರ್ಣಿಸಿದ ನಂತರದಲ್ಲಿ ವ್ಯವಸ್ಥೆಯನ್ನು ತಿಳಿಸಿಕೊಡುತ್ತಿದ್ದಾನೆ. ಪುರುಷೋತ್ತಮ ಯೋಗವೆಂಬುದಾಗಿ ಹೇಗೆ ಒಬ್ಬ ವ್ಯಕ್ತಿಯು ಪರಾವಿದ್ಯೆಯನ್ನು ಕಲಿತುಕೊಂಡು ಪರಬ್ರಹ್ಮನನ್ನು, ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ವರ್ಣಿಸುತ್ತಾ ಈ ವ್ಯಷ್ಟಿ ಸಮಷ್ಟಿಗಳ ವಿಶ್ವದ ರಚನೆ ಹೇಗೆ ಮಾಡಲ್ಪಟ್ಟಿದೆ ಎಂಬುದಾಗಿ ದಿವ್ಯ ವ್ಯವಸ್ಥೆಯನ್ನು ವರ್ಣಿಸಲು ಆರಂಭಿಸುತ್ತಾನೆ.
ಶ್ರೀಕೃಷ್ಣನು ವ್ಯವಸ್ಥೆಯನ್ನೇ ತಿಳಿಸುತ್ತಿರುವಾಗ ವ್ಯವಸ್ಥಾತ್ಮಕವಾಗಿ ಮೊದಲ 6 ಮತ್ತೆ ಸಮಷ್ಟಿ ರೂಪದ 6 ಅಧ್ಯಾಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸಾಂಖ್ಯಯೋಗವನ್ನು ಆರಂಭಿಸಿ ಸಾಂಖ್ಯಯೋಗದಲ್ಲಿ ಬ್ರಹ್ಮವಿದ್ಯೆಯನ್ನು ತಿಳಿದುಕೊಳ್ಳುತ್ತಾ ಬ್ರಹ್ಮವಿದ್ಯೆಯ ಆಧಾರದ ಮೇಲೆ ಈ ವಿಶ್ವ ರಚನೆಯಾಗಿದೆ. ಬ್ರಹ್ಮವಿದ್ಯೆಯಿಂದ ವಿಶ್ವರಚನೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ವ್ಯಕ್ತಿಯಾಗಲಿ ಅವನ ವ್ಯಕ್ತಿತ್ವವಾಗಲಿ ವ್ಯಕ್ತಿ ಭೌತಿಕ ರೂಪ, ವ್ಯಕ್ತಿತ್ವ ಸೂಕ್ಷ್ಮ ರೂಪ, ಇವೆರಡು ಪ್ರಪಂಚದಲ್ಲಿ ಕಾಣಸಿಗುತ್ತದೆ. ಈ ಜಗತ್ತಿಗೆ ಸಂಪರ್ಕವನ್ನು ಏರ್ಪಡಿಸಿರುವಂತಹ ಪ್ರತಿಯೊಬ್ಬನ ಮನಸ್ಸು, ಪ್ರತಿ ಪ್ರಾಣಿಯ ಮನಸ್ಸು ಇಂದ್ರಿಯಗಳಿಂದ ಹಿಂತೆಗೆದುಕೊಂಡಾಗ ಪರ ಅಂತರಂಗದ ಪ್ರಪಂಚಕ್ಕೆ ಒಳಹೊಕ್ಕು ಹೊರಗಿನ ಪ್ರಪಂಚವನ್ನು, ಅದರ ಸಂಪರ್ಕವನ್ನು ಕಡಿದುಕೊಳ್ಳುತ್ತದೆ. ಈ ರೀತಿ ಆಂತರಂಗಿಕವಾಗಿ ಅಂತರಂಗ ಅಂತಃಕರಣವನ್ನು ಯಾರು ಶುದ್ಧ ಮಾಡಿಕೊಳ್ಳುತ್ತಾರೆಯೋ, ಮನಸ್ಸು ಬುದ್ಧಿ ಪ್ರಜ್ಞೆಗಳನ್ನು ಯಾರು ಶುದ್ಧವಾಗಿ ಇಟ್ಟುಕೊಳ್ಳುತ್ತಾರೆಯೋ ಅಂತಹವರಿಗೆ ಆತ್ಮನ ಬೆಳಕು, ಪರಮಾತ್ಮನ ಬೆಳಕು ಸದಾ ನಿರಂತರವಾಗಿ ಕಾಣುತ್ತದೆ. ಆ ಆತ್ಮನ ಸಾಕ್ಷಿಯಾಗಿ ಪ್ರತಿಯೊಂದು ಜೀವವು ಜೀವನ ಯಾಪನೆಯನ್ನು, ಕಾಲವನ್ನು ಕಳೆಯುತ್ತಾ ಈ ಭೌತಿಕ ಶರೀರವನ್ನು ಕಳೆದುಕೊಳ್ಳುತ್ತದೆ ಎಂಬ ತತ್ವಗಳನ್ನು ತಿಳಿಸಿಕೊಟ್ಟು ಪರಮಾತ್ಮನು ಅರ್ಜುನನಿಗೆ ಪ್ರಸ್ತುತ ಬೇಕಾಗಿರುವಂತಹ ಯುದ್ಧ ಕರ್ಮವನ್ನು ಮಾಡಬೇಕೋ ಬಾರದೋ ಎಂಬುದನ್ನು ನಿಷ್ಕರ್ಷೆ ಮಾಡಿ, ಅರ್ಜುನ, ನೀನು ಕ್ಷಾತ್ರ ಕುಲದಲ್ಲಿ ಜನಿಸಿ ಕ್ಷಾತ್ರ ವಿದ್ಯೆಯನ್ನು ಕಲಿತಿರುವುದರಿಂದ ನಿನಗೆ ತಕ್ಕುದಾದ ಕರ್ತವ್ಯ ಮತ್ತು ಕರ್ಮಗಳು ಯುದ್ಧ ಕರ್ಮ. ಆದ್ದರಿಂದ ನಿನ್ನ ವರ್ಣಕ್ಕೆ ಬಂದಿರುವಂತಹ ಈ ಧರ್ಮಪಥವನ್ನು, ನಿನ್ನ ಕರ್ತವ್ಯವನ್ನು ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಶ್ರೇಯೋಭಿವೃದ್ಧಿಯನ್ನು ಹೊಂದಬೇಕು. ದೌರ್ಬಲ್ಯ ಮನಸ್ಸಿನವನಾಗಬೇಡ. 4 ಧರ್ಮಪಥಗಳಲ್ಲಿ ದೌರ್ಬಲ್ಯದ ಮನಸ್ಸಿಗೆ ಮುಂದಿನ ಹಾದಿಯೇ ಇಲ್ಲವಾಗುತ್ತದೆ. ಆ ಕಾರಣದಿಂದ ಅರ್ಜುನ, ಪ್ರತಿಯೊಂದು ವರ್ಣದವರು ಕರ್ಮಯುಕ್ತರಾಗಿ ಕರ್ಮಬಂದಿಗಳಾಗಿದ್ದಾರೆ. ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುವುದಕ್ಕೂ ಬ್ರಾಹ್ಮಣನಾಗಿರುವುದಕ್ಕೂ ಕರ್ಮಗಳುಂಟು ಮತ್ತು ಕ್ಷತ್ರಿಯನಾಗಿಯೂ ತನ್ನ ಕರ್ಮಗಳನ್ನು ಧರ್ಮಪಥದಲ್ಲಿ ಮಾಡಬೇಕಾಗಿರುವಂತಹ ನಿನ್ನ ಕರ್ತವ್ಯಗಳು ನಿನಗುಂಟು. ವೈಶ್ಯ ಶೂದ್ರಾದಿಗಳು ಈ ವ್ಯವಸ್ಥೆಯಲ್ಲಿ ತಳಹದಿಯ ಉಪಾಯದಲ್ಲಿ ಈ ವ್ಯವಸ್ಥೆಯನ್ನೇ, ಸಾಮಾಜಿಕ ವ್ಯವಸ್ಥೆಯನ್ನೇ ಕಾಪಾಡುತ್ತಾ ಆಧಾರ ಸ್ತಂಭಗಳಂತೆ ಇದ್ದಾರೆ. ಅವರುಗಳ ಕರ್ತವ್ಯವು ಅಧಿಕತಮವಾಗಿರುವಂಥದ್ದು. ಕಾರಣವೇನೆಂದರೆ, ಈ ಕಾಲಪುರುಷನನ್ನು ಹೊತ್ತುಕೊಂಡಿರುವಂತಹ ವೈಶ್ಯ ಶೂದ್ರಾದಿಗಳು ಬಹಳ ಭಾರವನ್ನು ಅವರ ಧರ್ಮಪಥದಲ್ಲಿ, ಜೀವನ ಕ್ರಮದಲ್ಲಿ ಹೊಂದಿಸಿಕೊಂಡಿರುತ್ತಾರಾದ್ದರಿಂದ ಅವರ ಕರ್ತವ್ಯಗಳು ಅಧಿಕವಾಗಿರುತ್ತದೆ. ಹೀಗೆ ಈ ವ್ಯವಸ್ಥೆಯು ರಚಿಸಲ್ಪಟ್ಟಿದೆ. ಅರ್ಜುನ, ಯಾರೂ ಕರ್ತವ್ಯ ವಿಮುಖರಾಗುವಂತಿಲ್ಲ, ಯಾರೂ ಕರ್ಮವನ್ನು ಬಿಡುವಂತಿಲ್ಲ. ಆದುದರಿಂದ ನೀನು ಯುದ್ಧ ಕರ್ಮವನ್ನು ಮಾಡು ಎಂಬುದಾಗಿ 3 ಮತ್ತು 4ನೇ ಅಧ್ಯಾಯಗಳಲ್ಲಿ ಕರ್ಮ ಸಂಬಂಧವಾದ ವಿಷಯಗಳನ್ನು
ಮತ್ತು ಕರ್ಮಯೋಗದ ಜ್ಞಾನವನ್ನು ಕರುಣಿಸುತ್ತಾ ಪರಮಾತ್ಮನು 4ನೇ ಅಧ್ಯಾಯವಾದ ಕರ್ಮ ಸಂಬಂಧವಾದ ಜ್ಞಾನಯೋಗದ ಅಂತ್ಯಕ್ಕೆ ಬಂದು 40 ಶ್ಲೋಕಗಳನ್ನು ವಿವರಿಸಿ ವರ್ಣಿಸಿ ಅರ್ಜುನನಿಗೆ ಕರ್ಮದ ಮಹಿಮೆಯನ್ನು ತಿಳಿಸಿಕೊಟ್ಟು ಮತ್ತು ಜ್ಞಾನದ ಮಹಿಮೆಯನ್ನು ತಿಳಿಸಿಕೊಟ್ಟು ಕರ್ಮವಿಲ್ಲದೆ ಜ್ಞಾನ ಉಂಟಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಸಿ ಆ ಕಾರಣದಿಂದ ಕರ್ಮವೇ ಆದಿ, ಕರ್ಮವನ್ನು ಮಾಡಿಯೇ ಜ್ಞಾನವನ್ನು ಸಂಪಾದಿಸಬೇಕು, ಜ್ಞಾನ ಸಂಪಾದನೆಯ ಆದ ಮೇಲೆ ಜ್ಞಾನ ಮಾರ್ಗದಲ್ಲಿಯೇ ಮುಂದುವರಿಯುತ್ತಾ ಹೋಗಬೇಕು. ಇದು ಸಾಮಾನ್ಯವಾಗಿ ಅರ್ಥ ಏನಪ್ಪ ಅಂತಂದರೆ, ಈಗಿನ ವ್ಯವಸ್ಥೆಯಲ್ಲಿ ನಾವು ಕಾಣುವಂತೆ 1ನೆಯ ತರಗತಿಯಿಂದ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿ 10ನೆಯ ತರಗತಿಯವರೆಗೆ ಅಕ್ಷರಗಳು, ಪದಗಳು, ಪದಪುಂಜಗಳು, ವಾಕ್ಯಗಳು, ಹೀಗೆ ಗದ್ಯಗಳು, ಪದ್ಯಗಳು ಎಂಬುದಾಗಿ, ನಂತರದಲ್ಲಿ ಶಬ್ದಾರ್ಥವನ್ನು, ಪ್ರತಿ ಪದಾರ್ಥವನ್ನು, ಭಾವಾರ್ಥವನ್ನು, ಇಂಗಿತಾರ್ಥವನ್ನು, ಲಕ್ಷ್ಯಾರ್ಥವನ್ನು ತಿಳಿದುಕೊಳ್ಳುತ್ತಾ ತತ್ವಾರ್ಥವನ್ನು ತಿಳಿದುಕೊಳ್ಳಬೇಕು. ಹೀಗೆ ಹಂತ ಹಂತವಾಗಿ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕೇ ಹೊರತು ಒಮ್ಮೆಲೆ ಯಾರೂ ಮೇಲಿನ ಸ್ತರಗಳಿಗೆ ಬರಲು ಆಗುವುದಿಲ್ಲ. ಮೆಟ್ಟಿಲು ಮೆಟ್ಟಿಲಾಗಿಯೇ ಮೇಲಕ್ಕೆ ಬರಬೇಕೇ ಹೊರತು ಅನ್ಯ ಮಾರ್ಗವೇ ಇಲ್ಲಪ್ಪ. ಆ ಕಾರಣದಿಂದ ಕರ್ಮಯೋಗವನ್ನು ಎಲ್ಲರೂ ಮಾಡಿಯೇ ಮಾಡಬೇಕು ಎಂಬುದಾಗಿ ಪರಮಾತ್ಮನು ವಿವರಣೆಗಳನ್ನು ಕೊಡುತ್ತಾ ಕರ್ಮಯೋಗದ ಮಹಿಮೆಯನ್ನು ತಿಳಿಸಿ, ಕರ್ಮಯೋಗ ಸಂಬಂಧವಾದಂತಹ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಆ ಜ್ಞಾನವನ್ನು, ಆ ಕರ್ಮವನ್ನು ಶ್ರೇಷ್ಠತಮವಾಗಿ ಮಾಡುವಂತಹ ಸಿದ್ಧ ಪುರುಷರಂತೆ ಆ ಜ್ಞಾನದ ಸಹಾಯದಿಂದ ಕರ್ಮಗಳನ್ನು, ಕರ್ಮಫಲಗಳನ್ನು ಭೇದ ಮಾಡಿ ಅಕರ್ಮ ಸಕರ್ಮಗಳನ್ನು ತಿಳಿದುಕೊಂಡು ಜ್ಞಾನಿಯು ಮೊದಲ ಅಕ್ಷರದಿಂದ ಕಲಿಯುವುದರ ಅವಶ್ಯಕತೆ ಇರುವುದಿಲ್ಲ. ಅವನು ಕಲಿತಿರುವುದರ ಆಧಾರದ ಮೇಲೆಯೇ ಆ ಜ್ಞಾನದ ಸಹಾಯದಿಂದಲೇ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳಬೇಕು. ಜ್ಞಾನ ಅಜ್ಞಾನ ಎರಡು ಸ್ವತಂತ್ರವಾದುದಲ್ಲ. ಜ್ಞಾನದ ಅಭಾವದಲ್ಲಿ ಅಜ್ಞಾನ, ಅಜ್ಞಾನವನ್ನು ಹೋಗಲಾಡಿಸಿದರೆ ಜ್ಞಾನ. ಬೆಳಕಿಲ್ಲದಾಗ ಕತ್ತಲೆಯುಂಟಾಗುತ್ತದೆಯೇ ಹೊರತು ಬೆಳಕೇ ಇರುವಾಗ ಕತ್ತಲೆಯು ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೆರಳೂ ಆಗುವುದಿಲ್ಲ. ನೆರಳು ಸ್ವತಂತ್ರವಾದುದಲ್ಲ, ಅಜ್ಞಾನವೂ ಸ್ವತಂತ್ರವಾದುದಲ್ಲ. ಜ್ಞಾನದ ಆಧಾರದ ಮೇಲೆಯೇ ನಿಂತಿರುವಂಥದ್ದು. ಹೇಗೆ ಶೂನ್ಯವು ಸ್ವತಂತ್ರವಲ್ಲವೋ ಹಾಗೆ ಅಜ್ಞಾನವೂ ಸ್ವತಂತ್ರವಲ್ಲ, ಕತ್ತಲೆಯೂ ಸ್ವತಂತ್ರವಲ್ಲ, ನೆರಳು ಸ್ವತಂತ್ರವಲ್ಲ. ಎಲ್ಲವೂ ಇನ್ನೊಂದನ್ನು ಆಶ್ರಯಿಸಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನು ನಮಗೆ ಗೋಚರಿಸುವಂತೆ ಒಂದರ ಸಹಾಯದಿಂದ ಶೂನ್ಯಕ್ಕೆ ಬೆಲೆ ಸಿಗುತ್ತದೆ. ಒಂದರ ಸಹಾಯ ನಮಗೆ ಶೂನ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶ ಕೊಡುತ್ತದೆ. ಈ ರೀತಿ ಈ ವ್ಯವಸ್ಥೆಯನ್ನು ತಿಳಿದುಕೊಳ್ಳಲು ಕ್ಷೇತ್ರವು ದೇಶ, ಸ್ಥಾನ, ಜಾಗ, ಕ್ಷೇತ್ರ ಎಲ್ಲವೂ ಒಂದೇ.
ಅತ್ಯಂತ ಸಹಾಯಕಾರಿಯಾಗುತ್ತದೆ. ಅದನ್ನು ಈಗಿನ ಕಾಲದಲ್ಲಿ ಪದವಿ, ಅಧಿಕಾರ ಇವುಗಳಲ್ಲಿ ವಿವರಿಸಬಹುದು. ಇದೊಂದೇ ಸತ್ಯ. ಅದನ್ನೇ ಪರಬ್ರಹ್ಮ ಸತ್ಯ ಎಂಬುದಾಗಿ ಹೇಳುವುದು. ಹೀಗೆ ಏಕದಿಂದ ಅನೇಕ ಉಂಟಾಗಿದೆ, ಅನೇಕವೆಲ್ಲವೂ ಏಕದಲ್ಲಿ ಒಂದಾಗುತ್ತದೆ. ಅರ್ಜುನ, ಇಂತಹ ಜ್ಞಾನವನ್ನು ನೀನು ಪಡೆದುಕೊಂಡ ಮೇಲೆ ಕರ್ಮಯೋಗದಿಂದ ಮೇಲೆ ಬರುವೆಯಂತೆ. ಆ ನಂತರದಲ್ಲಿ ಜ್ಞಾನ ಮಾರ್ಗದಲ್ಲಿ ನೀನು ಜ್ಞಾನನಿಷ್ಠೆಯಿಂದ ಮುಂದುವರಿಯಬಹುದು ಎಂಬುದಾಗಿ ಜ್ಞಾನಯೋಗವನ್ನು ಮುಗಿಸುತ್ತ ಪರಮಾತ್ಮನು ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಎಲೈ ಅರ್ಜುನ, ಯೋಗದಿಂದ ಕರ್ಮಗಳನ್ನು ತ್ಯಾಗ ಮಾಡಿದವನಾಗಿ, ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿದವನಾಗಿ, ಆತ್ಮವಂತನಾಗಿರುವ ನೀನು. ಆತ್ಮವಂತನಾಗಿರುವ ಎಂದರೆ ಪ್ರತಿಯೊಂದು ದೇಹದಲ್ಲಿಯೂ ಆತ್ಮ ಎಂಬುದೊಂದಿದೆ, ಅದು ಶೂನ್ಯವಲ್ಲ. ಬುದ್ಧರು ನನಗೆ ಜ್ಞಾನೋದಯವಾಯಿತು ಎಂಬುದಾಗಿ ಹೇಳುತ್ತಾ ಶೂನ್ಯದ ಜ್ಞಾನೋದಯವನ್ನು ವರ್ಣಿಸಿದಂತೆ ಅಲ್ಲ, ಆತ್ಮನ ಜ್ಞಾನೋದಯವಾಗಬೇಕು, ಆತ್ಮನ ಬೆಳಕನ್ನು ಕಾಣಬೇಕು. ಆತ್ಮನ ಬೆಳಕು ಪರಮಾತ್ಮನ ಅಂಶವಾಗಿರುವಂಥದ್ದು. ಹೀಗೆ ಎಲ್ಲ ಹೃದಯಗಳಲ್ಲಿ ಆತ್ಮನ ಬೆಳಕನ್ನು ಕಂಡವರು ಸಹೃದಯರಾಗುವರು. ಸಹೃದಯರಾಗುವುದೇ ಯೋಗದ ಪರಮ ಉದ್ದೇಶ. ಆ ಕಾರಣದಿಂದ ಅರ್ಜುನ, ಯೋಗದ ಸಹಾಯದಿಂದ ಕರ್ಮಗಳನ್ನು ತ್ಯಾಗ ಮಾಡಿದವನಾಗು. ಜ್ಞಾನದ ಸಹಾಯದಿಂದ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಆತ್ಮನ ವಿಷಯದಲ್ಲಿ ದೃಢವಾದ ನಂಬಿಕೆಯನ್ನು ಯಾರು ಬೆಳೆಸಿಕೊಳ್ಳುತ್ತಾರೆಯೋ ಅವರಿಗೆ ಆತ್ಮ ಪರಮಾತ್ಮರ ಸಹಾಯವು ಸರ್ವದಾ ಇದ್ದೇ ಇರುತ್ತದೆ. ಅಂತಹ ಆತ್ಮವಂತನು, ಆತ್ಮವಿಶ್ವಾಸಿಯು, ಆತ್ಮಪ್ರಜ್ಞೆಯುಳ್ಳವನು ಆಗಬೇಕು ಅರ್ಜುನ. ಅಂಥವನು ಮಾಡುವ ಯಾವ ಕರ್ಮಗಳು ಅವನನ್ನು ಬಂಧಿಸಲಾರದು. ಕರ್ಮದಿಂದ ಬಂಧನವನ್ನು ಉಂಟು ಮಾಡಲಾರದು. ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ. ಯಾರು ತನ್ನಲ್ಲಿ ಆತ್ಮಸ್ವರೂಪವನ್ನು ಕಾಣುತ್ತಾನೆಯೋ, ಅದು ಪರಮಾತ್ಮನ ಅಂಶವಾಗಿ ಅದನ್ನು ನೋಡಿಕೊಳ್ಳುತ್ತಾನೆಯೋ ಅಂತಹವನಿಗೆ ಯಾವ ಕರ್ಮಗಳು ಬಂಧಿಸಲು ಸಾಧ್ಯವಿಲ್ಲ ಎಂಬುದಾಗಿ ಪರಮಾತ್ಮನು ಅಧ್ಯಾಯ 4 41ನೇ ಶ್ಲೋಕದಲ್ಲಿ ತಿಳಿಸುತ್ತಾ ಕೊನೆಯ ಶ್ಲೋಕವನ್ನು ಮುಂದಿನ ಅಧ್ಯಾಯಕ್ಕೆ ಹೋಗುವುದಕ್ಕಾಗಿ ಪೀಠಿಕೆಯಾಗಿ ಹೇಳುತ್ತಾನೆ. ತಸ್ಮಾತ್, ಆ ಕಾರಣದಿಂದ ಇದುವರೆಗೆ ನಾನು ನಿನಗೆ ತಿಳಿಸಿದ ಜ್ಞಾನಯೋಗದ ಸಹಾಯದಿಂದ ಅರ್ಜುನ, ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ. ಅಪ್ಪ ಹೇಳೋ, ಎದ್ದೇಳೋ, ನಿನ್ನ ಈ ಅಜ್ಞಾನವನ್ನು ಹೋಗಲಾಡಿಸಿಕೋ. ನಾನು ನಿನಗೆ ಕರುಣಿಸಿರುವ ಈ ಜ್ಞಾನದ ಸಹಾಯದಿಂದ ಬೆಳಕಿನೆಡೆಗೆ ಬಾ, ಕತ್ತಲೆಯಿಂದ ಹೊರಗೆ ಬಾ. ಕತ್ತಲೆಯಲ್ಲಿ ಹೃದಯ ದೌರ್ಬಲ್ಯವನ್ನು ಹೊಂದಿ ಯಾಕೆ ಒದ್ದಾಡುತ್ತಿದ್ದೀಯೇ? ಬೆಳಕಿನೆಡೆಗೆ ಬಂದೊಡನೆಯೇ ಕತ್ತಲೆಯು ಮಾಯವಾಗುವುದು. ಅದಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲಪ್ಪ.
ಜ್ಞಾನವೆಂಬುದರಿಂದ ಕತ್ತಿಯಿಂದ ಅದನ್ನು ಕತ್ತರಿಸಿ ಹಾಕಬೇಕು, ಅದೊಂದೇ ಮಾರ್ಗ ಎಂಬುದಾಗಿ ಹೇಳುತ್ತಾ ಜ್ಞಾನದ ಮಹಿಮೆಯನ್ನು ಪರಮಾತ್ಮನು ಈ ಅಧ್ಯಾಯದಲ್ಲಿ ಕೊನೆಗಾಣಿಸುತ್ತಿದ್ದಾನೆ. ಆದುದರಿಂದ ಅರ್ಜುನ, ಅಜ್ಞಾನದಿಂದ ಹುಟ್ಟಿದಂತಹ ನಿನ್ನ ಮನಸ್ಸಿನಲ್ಲಿ ಅಡಗಿರುವಂತಹ ಆತ್ಮ ಪರಮಾತ್ಮರ ವಿಷಯದಲ್ಲಿ ಸಂಶಯವೆಂಬುದನ್ನು ಕತ್ತರಿಸಿ ಹಾಕು. ಆತ್ಮ ಪರಮಾತ್ಮರು ನಿನ್ನ ನಿಜ ಸ್ವರೂಪ, ನೀನೇ ಅದಾಗಿದ್ದೀಯೇ. ಮೇಲ್ನೋಟಕ್ಕೆ ಕಾಣುವುದೆಲ್ಲವೂ ಸತ್ಯವಲ್ಲಪ್ಪ. ಸತ್ಯ ಯಾವಾಗಲೂ ಅಡಗಿರುತ್ತದೆ. ಜ್ಞಾನ ಹೇಗೆ ಅಜ್ಞಾನದಿಂದ ಆವರಿಸಲ್ಪಟ್ಟಿರುತ್ತದೆಯೋ, ಹೇಗೆ ಗರ್ಭದ ಒಳಗೆ ಸತ್ಯವು ಅಡಗಿರುತ್ತದೆಯೋ, ಆ ರೀತಿಯಲ್ಲಿ ಆ ಸತ್ಯವನ್ನು ಕಾಣಬೇಕೆಂದರೆ ಅಜ್ಞಾನವೆಂಬ ಪರೆಯನ್ನು ಹರಿದು ಹಾಕಬೇಕು, ಅಜ್ಞಾನವೆಂಬುದನ್ನು ಕತ್ತರಿಸಿ ಹಾಕಬೇಕು. ಆಗ ಜ್ಞಾನದ ಬೆಳಕು ಸ್ವಯಂ ಗೋಚರವಾಗುತ್ತದೆ ಎಂಬುದಾಗಿ, ಆತ್ಮನೇ ಜ್ಞಾನ, ಜ್ಞಾನವೇ ಆತ್ಮ ಪರಮಾತ್ಮ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ 4ನೇ ಅಧ್ಯಾಯವನ್ನು ಸಮಾಪ್ತಿ ಮಾಡುತ್ತಿದ್ದಾನೆ. ಒಡನೆಯೇ ಅರ್ಜುನನಿಗೆ ಅನುಮಾನಗಳು ಆರಂಭವಾದವು. ಅಪ್ಪ ಶ್ರೀಕೃಷ್ಣ ಪರಮಾತ್ಮ ನನಗೆ ಸಾಂಖ್ಯಯೋಗವನ್ನು ಬೋಧಿಸಿ, ಕಾಣುತ್ತಿರುವ ಎಲ್ಲ ಜೀವಗಳು, ಎಲ್ಲ ಭೌತಿಕ ದೇಹಗಳು ಒಂದಾಗಿ ಎಣಿಸದಿರು, ಅದರ ಒಳಗೆ ಇರುವಂತಹ ಆತ್ಮ ಪರಮಾತ್ಮರನ್ನು ಗುರುತಿಸು. ಶರೀರ ತ್ರಯಗಳೇ ಬೇರೆ, ಒಳಗಿರುವ ಆತ್ಮ ಪರಮಾತ್ಮನೇ ಬೇರೆ. ಅದನ್ನು ಎರಡಾಗಿ ನೋಡುವುದರ ಮೂಲಕ ಸಾಂಖ್ಯಯೋಗದಲ್ಲಿ ಬ್ರಹ್ಮಜ್ಞಾನವನ್ನು ಕಲಿಸಿ, ನಾನು ಏಕೆ ಕರ್ಮ ಮಾಡಬೇಕೆಂಬುದನ್ನು 3ನೇ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ ತಿಳಿಸಿ, ಎಲ್ಲರಿಗೂ ಕರ್ಮ ಅನಿವಾರ್ಯ, ಕರ್ಮಯೋಗದಿಂದಲೇ ಪ್ರತಿಯೊಬ್ಬರೂ ಆರಂಭಿಸಬೇಕು ಎಂಬುದಾಗಿ ತಿಳಿಸಿದೆಯಲ್ಲ. ಜ್ಞಾನಯೋಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠವೆಂದು ಹೇಳಿದೆಯಲ್ಲ. ಆದರೆ ಈಗ ಕರ್ಮ ಸನ್ಯಾಸದ ವಿಷಯದಲ್ಲಿ ನನ್ನನ್ನು ಮತ್ತೆ ಗೊಂದಲಕ್ಕೆ ನೂಕುತ್ತಿರುವೆ. ಕರ್ಮ ಸನ್ಯಾಸವು ಮೇಲೋ ಕರ್ಮಯೋಗವು ಮೇಲೋ ತಿಳಿಸಿಕೊಡು ಎಂಬುದಾಗಿ 5ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿಯೇ ಅರ್ಜುನನು ತನ್ನ ಪ್ರಶ್ನೆಯನ್ನು ಇಡುತ್ತಿದ್ದಾನೆ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅಪ್ಪ, ಸಾಂಖ್ಯಯೋಗದಲ್ಲಿ ಎರಡಾಗಿ ನೋಡು ಎಂದು ಹೇಳಿದೆ, ಕರ್ಮಯೋಗವನ್ನು ಬೋಧಿಸಿದೆ. ಈಗ ಕರ್ಮಯೋಗದಲ್ಲಿ ಒಂದಾಗಿ ನೋಡು ಎಂಬುದಾಗಿ ಹೇಳುತ್ತಿದ್ದೀಯೇ. ಸಾಂಖ್ಯಯೋಗವು ಶ್ರೇಷ್ಠವಾದದ್ದ, ಎರಡಾಗಿ ನಾವು ತಿಳಿದುಕೊಳ್ಳಬೇಕು, ಇಲ್ಲ ಒಂದಾಗಿ ನಾವು ತಿಳಿದುಕೊಳ್ಳಬೇಕು? ಯೋಗವನ್ನು ಮತ್ತೆ ನಾನು ತಿಳಿದುಕೊಳ್ಳಬೇಕು, ಸಾಂಖ್ಯವನ್ನು ತಿಳಿದುಕೊಳ್ಳಬೇಕು? ನನಗೆ ಅನುಮಾನಗಳು ಮತ್ತೆ ಉಂಟಾಗುತ್ತಿದೆ. ಆದುದರಿಂದ ನೀನು ಎರಡನ್ನೂ ಹೇಳುತ್ತೀಯಲ್ಲ ಪರಮಾತ್ಮ, ಒಂದೂ ಶ್ರೇಷ್ಠವೆಂದು ಹೇಳುತ್ತೀಯ, ಎರಡೂ ಸರಿಯಾದುದು ಎಂದು ಹೇಳುತ್ತೀಯ. ಇವೆರಡರಲ್ಲಿ ಈಗ ಒಂದು ಯಾವುದು ಸರಿಯಾದುದು ಎಂಬುದನ್ನು ಮತ್ತೆ ನನಗೆ ತಿಳಿಸಿಕೊಡು ಎಂಬುದಾಗಿ ಸಾಂಖ್ಯವನ್ನು ಮತ್ತು ಯೋಗವನ್ನು ಹೇಗೆ ಒಂದೇ ಆಗುತ್ತದೆ ಎಂಬುದನ್ನು ತಿಳಿಸಿಕೊಡು ಎಂದು ಪ್ರಶ್ನೆಯನ್ನು ಹಾಕುತ್ತಾನೆ. ಎಲೈ ಕೃಷ್ಣ, ನೀನು ಕರ್ಮಗಳ ಸನ್ಯಾಸವನ್ನು ಹೇಳುತ್ತೀಯೇ ಮತ್ತು ಕರ್ಮಗಳ ಅನುಷ್ಠಾನವನ್ನೂ ಹೇಳುತ್ತೀಯೇ. ಕರ್ಮ ಸನ್ಯಾಸವನ್ನು ಮಾಡಿದ ಮೇಲೆ ಕರ್ಮದ ಅನುಷ್ಠಾನವೇಕೆ?
ಅಥವಾ ಕರ್ಮದ ಅನುಷ್ಠಾನವನ್ನು ಮಾಡುವುದಾದರೆ ಕರ್ಮ ಸನ್ಯಾಸವೆಲ್ಲಿ ಆಗುತ್ತದೆ? ಇದೆರಡರಲ್ಲಿ ಒಂದನ್ನು ಸರಿಯಾಗಿ ಹೇಳು ಪರಮಾತ್ಮ ಎಂಬುದಾಗಿ 41ನೆಯ ಶ್ಲೋಕದಲ್ಲಿ ಸನ್ಯಾಸವನ್ನು ವರ್ಣಿಸಿದ ಪರಮಾತ್ಮನ ಜ್ಞಾನಕ್ಕೆ ಪ್ರಶ್ನೆಯಾಗಿ ಸವಾಲಾಗಿ ಅರ್ಜುನನು ಇಲ್ಲಿ ಕೇಳುತ್ತಿದ್ದಾನೆ. ಕರ್ಮ ಸನ್ಯಾಸವು ಶ್ರೇಷ್ಠವೋ ಕರ್ಮಯೋಗವು ಶ್ರೇಷ್ಠವೋ? ಕರ್ಮಯೋಗವನ್ನು ಅನುಷ್ಠಾನ ಮಾಡಬೇಕೆಂದರೆ ಕರ್ಮ ಸನ್ಯಾಸವಿಲ್ಲವೇ ಇಲ್ಲ. ಕರ್ಮ ಸನ್ಯಾಸವನ್ನು ಮಾಡಬೇಕೆಂದರೆ ಕರ್ಮಯೋಗವಾಗುವುದೇ ಇಲ್ಲ. ಹೀಗಿರಬೇಕಾದರೆ ನನಗೆ ದಾರಿಯನ್ನು ಸರಿಯಾದ ರೀತಿಯಲ್ಲಿ ತೋರಿಸು ಪರಮಾತ್ಮ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ಮತ್ತೆ ಕರ್ಮಯೋಗದ ವಿಷಯದಲ್ಲಿ ಇಷ್ಟೊಂದು ಜ್ಞಾನವನ್ನು ಕೊಟ್ಟರೂ ಅರ್ಜುನನಿಗೆ ಅನುಮಾನಗಳು ಪರಿಹಾರವೇ ಆಗುತ್ತಿಲ್ಲವಲ್ಲ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಅಪ್ಪ, ನಾನು ನಿನಗೆ ಸಾಂಖ್ಯವನ್ನು ತಿಳಿಸಿದುದು ಇರುವ ಒಂದನ್ನು ಎರಡಾಗಿ ಮಾಡಿ ನೋಡಿದಾಗ ಒಂದು ಅರ್ಥವಾಗುತ್ತದೆ, ಒಂದು ಮತ್ತೊಂದರಿಂದ ಅರ್ಥವಾಗುತ್ತದೆ. ಹೇಗೆ? ಸೊನ್ನೆಯನ್ನು ಅರ್ಥ ಮಾಡಿಕೊಳ್ಳೋ ಒಂದನ್ನು ಬಳಸಬೇಕು, ಒಂದನ್ನು ಅರ್ಥ ಮಾಡಿಕೊಳ್ಳಲು ಮತ್ತೊಂದನ್ನು ಬಳಸಬೇಕು, ಕೊನೆಗೆ ನಿಲ್ಲುವುದು ಒಂದು ಮಾತ್ರ. ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಇನ್ನೊಂದನ್ನು ಸಹಾಯ ಮಾಡಿ ತೆಗೆದುಕೊಳ್ಳುತ್ತೇವೆ. ಹಾಗೆಯೇ ಆ ಜ್ಞಾನವನ್ನು ತಿಳಿದುಕೊಳ್ಳಲು ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳಬೇಕು. ಆಗ ಜ್ಞಾನವೆಂಬುದೇ ಉಳಿಯುತ್ತದೆ ಮತ್ತು ಸ್ವಯಂ ಪ್ರಕಾಶವಾಗಿರುತ್ತದೆ ಎಂಬುದಾಗಿ ನಾನು ನಿನಗೆ ಇದುವರೆಗೆ ತಿಳಿಸಿಕೊಟ್ಟೆ. ಈಗ ನಿನಗೆ ಮತ್ತೆ ಕರ್ಮಯೋಗ ಮತ್ತು ಕರ್ಮ ತ್ಯಾಗ ಎಂಬುದರಲ್ಲಿ ಅನುಮಾನಗಳು ಉಂಟಾಗುತ್ತಿದೆ. ಎರಡರ ಪ್ರಕ್ರಿಯೆಯೂ ಒಂದೇ. ಕರ್ಮತ್ಯಾಗದಲ್ಲಿಯೂ ಕರ್ಮಯೋಗದಲ್ಲಿಯೂ ಪ್ರಯೋಜನವು ಒಂದೇ ಆಗುತ್ತದೆಪ್ಪ. ಆ ಕಾರಣದಿಂದ ಸಾಂಖ್ಯದಿಂದ ಏನು ತಿಳಿದುಕೊಂಡೆಯೋ ಅದನ್ನು ಯೋಗದಿಂದ ಒಂದಾಗಿ ನೋಡು. ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನೀನು ಎರಡಾಗಿ ನೋಡಿದ್ದೆ, ಎರಡರ ಸಹಾಯವನ್ನು ಪಡೆದಿದ್ದೆ. ತಿಳಿದುಕೊಂಡಾದ ನಂತರ ಆ ಎರಡೂ ಒಂದೇ ಎಂಬುದು ನಿನಗೆ ಅರ್ಥವಾಗಿದೆ. ಅದೇ ರೀತಿಯಲ್ಲಿ ಕರ್ಮತ್ಯಾಗವನ್ನು ಕರ್ಮಯೋಗವನ್ನು ನೀನು ತಿಳಿದುಕೊಳ್ಳಬೇಕು. ಏಕೆಂದರೆ ಎರಡರ ಪ್ರಯೋಜನವೂ ಒಂದೇ ಆಗಿರುತ್ತದೆ. ಎಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ಎರಡು ದಾರಿಗಳು ಒಂದೇ ಗುರಿಯನ್ನು ತಲುಪುತ್ತದೆ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾ, ಸನ್ಯಾಸ ಕರ್ಮಯೋಗಶ್ಚ ಸಕರಾವು ಉಭೌ. ಎರಡು ದಾರಿಗಳು, ಎರಡು ಪ್ರಕ್ರಿಯೆಗಳು ಶ್ರೇಯಸ್ಕರವಾದದ್ದೇ. ತಯೋಸ್ತು ಕರ್ಮ ಸನ್ಯಾಸಾತ್, ಅವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗವು ಶ್ರೇಷ್ಠವಾದುದು. ನೋಡಿ, ಕರ್ಮ ಸನ್ಯಾಸವನ್ನು ಮಾಡಿಬಿಟ್ಟರೆ ಫಲವೇ ಉಂಟಾಗುವುದಿಲ್ಲ, ಆದುದರಿಂದ ಬಂಧನವೇ ಉಂಟಾಗುವುದಿಲ್ಲ ಎಂಬುದಾಗಿ, ಕರ್ಮ ಸನ್ಯಾಸವೇ ಶ್ರೇಷ್ಠವಾದದ್ದು ಎಂಬುದಾಗಿ ಅರ್ಜುನ ತಪ್ಪಾಗಿ ತಿಳಿದುಕೊಂಡರೆ, ಇಲ್ಲ, ನಾನು ಕರ್ಮವನ್ನೇ ಮಾಡುವುದಿಲ್ಲ, ಆದುದರಿಂದ ನನಗೆ ಯಾವ ಪರಿಣಾಮಗಳು ಉಂಟಾಗುವುದಿಲ್ಲ, ನಾನು ಯಾವ ಬಂಧನವನ್ನೂ ಒಳಪಡುವುದಿಲ್ಲ ಎಂಬುದಾಗಿ ನೀನು ಅರ್ಥ ಮಾಡಿಕೊಂಡರೆ ಅದು ತಪ್ಪಾಗುತ್ತದೆ ಅರ್ಜುನ. ಕಾರಣವೇನೆಂದರೆ, ನಾನು ನಿನಗೆ ಹೋದ ಅಧ್ಯಾಯದಲ್ಲಿಯೇ ತಿಳಿಸಿದಂತೆ ಕರ್ಮವೇ ಇಲ್ಲದಂತೆ ಯಾವ ಜೀವವೂ ಬದುಕಲು ಸಾಧ್ಯವಿಲ್ಲ. ಶರೀರ ಪೋಷಣೆಗಾಗಿ ಆಗಲಿ ಬದುಕುವುದಕ್ಕಾಗಿ ಆಗಲಿ ಕರ್ಮವನ್ನು ಮಾಡಿಯೇ ಮಾಡುತ್ತಾನೆ.
ಈ ವ್ಯವಸ್ಥೆಯೇ ಆ ರೀತಿ ಅಳವಡಿಸಲ್ಪಟ್ಟಿದೆ. ಪ್ರೋಗ್ರಾಮ್ಡ್, ಸ್ವಭಾವಜನ್ಯ, ಆ ರೀತಿ ನಡೆದುಕೊಂಡು ಬರುತ್ತಿದೆ. ತಾನು ಕರ್ಮಗಳನ್ನು ಮಾಡುತ್ತಿರುವುದರಿಂದ ನಾನು ಬದುಕಿದ್ದೇನೆ ಎಂಬುದಾಗಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಏನೂ ಮಾಡದೇ ಇದ್ದಾಗ್ಯೂ ಉಸಿರಾಟದ ಕ್ರಮವನ್ನಾದರೂ ಮಾಡುತ್ತಲೇ ಇರುತ್ತಾರೆ. ಉಸಿರಾಡುವಂತಹ ನಿಯಮಿತ ಕರ್ಮವನ್ನಾದರೂ ಮಾಡುವಂತಹ ಪ್ರತಿ ಪ್ರಾಣಿಯೂ ಬದುಕಿರುತ್ತದೆ. ಅದು ಬದುಕಬೇಕೆಂದರೆ ಉಸಿರಾಟವನ್ನಾದರೂ ಮಾಡಲೇಬೇಕು ಎಂಬ ಆರಂಭದ ಕರ್ಮವನ್ನು ಪರಮಾತ್ಮನು ಸ್ವಭಾವಜನ್ಯವಾಗಿ ನಡೆಯುತ್ತಿರುವುದನ್ನು ಬೈ ಡಿಫಾಲ್ಟ್ ಎಂದು ಹೇಳುತ್ತಾರಲ್ಲ, ಆ ರೀತಿ ವರ್ಣಿಸುತ್ತಾ, ಅಪ್ಪ ಅರ್ಜುನ, ನಾನು ಹೇಳುತ್ತಿರುವ ಕರ್ಮ ಸನ್ಯಾಸವೆಂಬುದು ಕರ್ಮ ಫಲಕ್ಕೆ ಅನ್ವಯವಾಗುತ್ತದೆ. ಕರ್ಮವನ್ನು ನೀನು ಬಿಡಬೇಕಾದ್ದಿಲ್ಲ. ಕರ್ಮವನ್ನು ಮಾಡಿಯೇ ಮಾಡಬೇಕು. ಆದರೆ ಅದರಿಂದ ಉಂಟಾಗುವ ಫಲ ನಿನ್ನ ಕೈಯಲ್ಲಿಲ್ಲ. ಫಲದಲ್ಲಿ ಆಸಕ್ತಿಯೂ ನೀನು ಇಡಬಾರದು. ಕರ್ಮವನ್ನು ಮಾತ್ರ, ಫಲ ಬರಲಿ ಬರದೇ ಇರಲಿ, ಯಾವುದೇ ರೀತಿಯ ಫಲ ಬರಲಿ, ಅದೆಲ್ಲವನ್ನು ನಾನು ತ್ಯಾಗ ಮಾಡಿದ್ದೇನೆ, ಸನ್ಯಾಸ ಮಾಡಿದ್ದೇನೆ ಎಂಬುದಾಗಿ ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮವನ್ನು ಮಾಡಬೇಕು. ಅದರ ಫಲಾಫಲಗಳನ್ನು ನನಗೆ ಅರ್ಪಿಸಬೇಕು ಎಂಬುದಾಗಿ ಹೋದ ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸುತ್ತಾನೆ. ಅದರ ಆಧಾರದ ಮೇಲೆಯೇ ನಾನು ನಿನಗೆ ಕರ್ಮ ಫಲದ ಸನ್ಯಾಸವನ್ನು ಹೇಳಿದ್ದೇನೆ ಹೊರತು ಕರ್ಮದ ಸನ್ಯಾಸವನ್ನು ಹೇಳಲಿಲ್ಲ ಅರ್ಜುನ. ಆ ಕಾರಣದಿಂದ ಕರ್ಮ ಸನ್ಯಾಸವನ್ನು ಯಾರೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಫಲ ಸನ್ಯಾಸವನ್ನು ಮಾಡುವುದು ಅವರವರ ಕೈಯಲ್ಲಿ ಇರುತ್ತದೆ. ಫಲ ಸನ್ಯಾಸವನ್ನು ಮಾಡುವುದು ಸ್ವತಂತ್ರರು. ಕರ್ಮವನ್ನು ಸನ್ಯಾಸ ಮಾಡುವುದು ಅವರ ಸ್ವತಂತ್ರ ಪ್ರವೃತ್ತಿಗೆ ವಿರೋಧವಾದುದು. ಆದುದರಿಂದ ಫಲದಲ್ಲಿ ಅಪೇಕ್ಷೆ ಇಟ್ಟುಕೊಳ್ಳದೆ ಫಲವನ್ನು ಸನ್ಯಾಸ ಮಾಡುತ್ತಾ ಕರ್ಮವನ್ನು ಮಾಡಬೇಕು. ಅದು ಕರ್ಮಯೋಗವೆನಿಸಿಕೊಳ್ಳುತ್ತದೆ. ಹಾಗಾಗಿ ಕರ್ಮಫಲ ಸನ್ಯಾಸ ಕರ್ಮಯೋಗವಾಗಿ ಪರಿಣಮಿಸುತ್ತದೆ. ಅರ್ಜುನ, ನೀನು ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವನ್ನು ಮಾಡುವುದೇ ಶ್ರೇಯಸ್ಕರವಾದ ಮಾರ್ಗ. ಹಾಗೆಂದ ಮಾತ್ರಕ್ಕೆ ಕರ್ಮಫಲದ ತ್ಯಾಗವು ನಿನಗೆ ಯಾವ ಪ್ರಯೋಜನವನ್ನು ಕೊಡುವುದಿಲ್ಲವೆಂಬುದಲ್ಲ. ಅದೂ ನಿನ್ನನ್ನು ಶ್ರೇಯೋ ಮಾರ್ಗಕ್ಕೆ ಕಳೆದುಕೊಂಡು ಹೋಗುತ್ತದೆ. ಕರ್ಮಯೋಗವನ್ನು ಯಾವನು ಆಚರಿಸುತ್ತಾನೆಯೋ ಅವನು ಕರ್ಮ ಫಲವನ್ನು ತ್ಯಾಗ ಮಾಡಿದರ ಒಡನೆಯೇ ತ್ಯಾಗಿಯಾಗುತ್ತಾನೆ. ತ್ಯಾಗವೇ ಅಮೃತತ್ವದ ಲಕ್ಷಣ ಎಂಬುದಾಗಿ ಪರಮಾತ್ಮನು ಹೇಳಿ, ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವನು ಎರಡೆರಡು ದ್ವಂದ್ವಗಳನ್ನು ಸಂಪೂರ್ಣವಾಗಿ ಮೀರುತ್ತಾನೆಯೋ, ಅತೀತನಾಗುತ್ತಾನೆಯೋ, ಅವನು ನಿತ್ಯ ಸನ್ಯಾಸಿ ಎಂದು ಕರೆಸಿಕೊಳ್ಳುತ್ತಾನೆ. ಅವನಿಗೆ ಲಾಭದಲ್ಲಿಯೂ ಆಸಕ್ತಿ ಇರುವುದಿಲ್ಲ, ನಷ್ಟದಲ್ಲಿ ಮೊದಲೇ ಆಸಕ್ತಿ ಇರುವುದಿಲ್ಲ. ಮಾಡುವ ಕರ್ಮವನ್ನು ಮಾತ್ರ ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಮಾಡುತ್ತಲೇ ಇರುತ್ತಾನೆ. ಅಂತಹವನು ನಿತ್ಯ ಸನ್ಯಾಸಿ ಎಂದು ಎನಿಸಿಕೊಳ್ಳುತ್ತಾನೆ. ಏಕೆಂದರೆ ಅವನು ಕರ್ಮದಲ್ಲಿ ಸನ್ಯಾಸವನ್ನು ಮಾಡಿರುವುದಿಲ್ಲ, ಫಲದಲ್ಲಿ ಸನ್ಯಾಸವನ್ನು ನಿರಂತರವಾಗಿ ಮಾಡುತ್ತಿರುತ್ತಾನಾದ್ದರಿಂದ ಅವನು ನಿತ್ಯ ಸನ್ಯಾಸಿ ಎಂದು ಕರೆಸಿಕೊಳ್ಳುತ್ತಾನೆ. ಶ್ರೇಷ್ಠನಾದ ಕರ್ಮಯೋಗವನ್ನು ತಿಳಿದಿರುವಂತಹ ವ್ಯಕ್ತಿ ಕರ್ಮಫಲ ಸನ್ಯಾಸಿ ಎಂಬುದಾಗಿ ವರ್ಣಿಸುತ್ತಾ, ಆದುದರಿಂದ ಅರ್ಜುನ, ದ್ವಂದ್ವಗಳಿಲ್ಲದವನು ಆಯಾಸವಿಲ್ಲದೆ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ. ಇದನ್ನು ಹೇಗಪ್ಪ ಅರ್ಥ ಮಾಡಿಕೊಳ್ಳೋದು ಅಂತ ನೋಡಿ. ಈಜನ್ನು ಕಲಿಯದೆ ಹೋದರೆ ಒಬ್ಬ ವ್ಯಕ್ತಿಯು ನೀರಿನಲ್ಲಿ ಮುಳುಗಿ ಹೋಗುತ್ತಾನೆ.
ಈಜುವಿಕೆಯ ಕಲೆಯನ್ನು ಕಲಿತ ಒಡನೆಯೇ ಅವನು ನೀರಿನಲ್ಲಿ ಮುಳುಗದೆ ನೀರಿನ ಮೇಲೆಯೇ ಇದ್ದು ತೇಲುತ್ತಲೇ ಇರುತ್ತಾನೆ. ಅವನ ಜೀವ ಪೋಷಣೆಗಾಗಿ, ಬದುಕುವುದಕ್ಕಾಗಿ ಸದಾಕಾಲ ಗಾಳಿಯನ್ನು ಸೇವಿಸುತ್ತಲೇ ಇರುತ್ತಾನೆ. ಹೀಗೆ ದ್ವಂದ್ವಗಳ ಮಧ್ಯದಲ್ಲಿಯೇ ಇದ್ದು ಸಮತ್ವವನ್ನು ಕಾಪಾಡಿಕೊಳ್ಳುವ ಸ್ಥಿತಿಯನ್ನು ಪರಮಾತ್ಮನು ವರ್ಣಿಸುತ್ತಾ ಕರ್ಮ ಸನ್ಯಾಸವನ್ನು ಬೋಧಿಸುತ್ತಿದ್ದಾನೆ. ಈಜುವ ಕಲೆಯನ್ನೇ ಕಲಿಯುವುದಿಲ್ಲವೆಂದರೆ, ಅದರ ಜ್ಞಾನವೇ ನನಗಿಲ್ಲವೆಂದಾದರೆ ಮುಳುಗಿ ಹೋಗುತ್ತಾನೆ. ಅವನು ಬದುಕಿದುವುದಕ್ಕೋಸ್ಕರವಾಗಿ ಆದರೂ ಆ ಒಂದು ಜ್ಞಾನವನ್ನು ಪಡೆದುಕೊಳ್ಳಲೇಬೇಕು. ಆ ಒಂದು ನೀರಿನ ಮೇಲೆ ತೇಲುವಂತಹ ಈಜು ಕಲೆಯನ್ನು ಸಿದ್ಧಿಸಿಕೊಳ್ಳಲೇಬೇಕು. ಅಂತಹ ವ್ಯಕ್ತಿಯು ಸಂಸಾರವೆಂಬ ಈ ನೀರಿನ ಜಲಸಾಗರದಲ್ಲಿ ಮುಳುಗುವುದಿಲ್ಲ. ಅದನ್ನು ದಾಸರು ತಮ್ಮ ವಚನದಲ್ಲಿ ಪದಗಳಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ. ಹಾಂಗೇ ಇರಬೇಕು ಸಂಸಾರದಲ್ಲಿ, ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಅಂಗಳದಲ್ಲಿ ಪಕ್ಷಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹರಿ ಹೋದಂತೆ. ಹೀಗೆ ವರ್ಣನೆಯನ್ನು ಮಾಡುತ್ತಾ ದಾಸರು ಉದಾಹರಣೆಗಳನ್ನು ಕೊಡುತ್ತಾರೆ. ಗೇರು ಹಣ್ಣಿನಲ್ಲಿ ಬೀಜವು ಹೊರಗಡೆಯಿಂದ ಅಂಟಿಕೊಂಡಿರುತ್ತದೆ. ಯಾವ ಹಣ್ಣಿನಲ್ಲಾದರೂ ಬೀಜವು ಒಳಗಡೆ ಇರುತ್ತದೆ, ಆದರೆ ಗೇರು ಹಣ್ಣಿನಲ್ಲಿ ಬೀಜವು ಹಣ್ಣಿಗೆ ಹೊರಗಡೆಯಿಂದ ಅಂಟಿಕೊಂಡಿರುತ್ತದೆ. ಹಾಗೆಯೇ ನೀರಿನ ಮೇಲೆ ತೇಲುತ್ತಿರುವಂತಹ ವ್ಯಕ್ತಿಯು ಬದುಕುತ್ತಾನೆ. ನೀರಿನೊಳಗೆ ಭವಸಾಗರದಲ್ಲಿ ಮುಳುಗುವುದಿಲ್ಲ, ಸಂಸಾರದಲ್ಲಿ ಮುಳುಗುವುದಿಲ್ಲ. ಹಾಗೆ ಸಂಸಾರವೆಂಬ ಹಣ್ಣಿಗೆ ಹೊರಗಿನಿಂದ ಅಂಟಿಕೊಂಡಿರುವಂತಹ ಗೇರು ಬೀಜ ಯಾವ ರೀತಿ ಇರುತ್ತದೆಯೋ ಆ ರೀತಿ ನೀನು ಈ ಸಂಸಾರ ಬಂಧನಕ್ಕೆ ಒಳಪಡದಂತೆ ಕರ್ಮ ಫಲ ಸನ್ಯಾಸವನ್ನು ಮಾಡುತ್ತಾ ಇರಬೇಕು. ದ್ವಂದ್ವಗಳಿಂದ ಹೊರಗೆ ಬರಬೇಕು, ಸಮತ್ವವನ್ನು ಕಾಪಾಡಿಕೊಳ್ಳಬೇಕು, ಇಲ್ಲ ಅತೀತನಾಗಬೇಕು ಎಂಬುದಾಗಿ ಜ್ಞಾನದ ಮಹಿಮೆಯನ್ನು ಪರಮಾತ್ಮನು ವರ್ಣಿಸುತ್ತಾ ಆ ಜ್ಞಾನದ ಸಹಾಯದಿಂದ ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಅವನು ನಿತ್ಯ ಸನ್ಯಾಸಿ ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ, ಒಬ್ಬನು ಯಾವ ರೀತಿ ಕರ್ಮವನ್ನು ಮಾಡಬೇಕು, ಕರ್ಮ ಯೋಗವೆಂದರೆ ಏನು, ಕರ್ಮದ ಹಿರಿಮೆ ಏನು, ಕರ್ಮದ ಫಲವೇನು, ಕರ್ಮಫಲದ ತ್ಯಾಗವನ್ನು ಹೇಗೆ ಮಾಡಬೇಕು, ಕರ್ಮದಲ್ಲಿ ಅಕರ್ಮವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ವರ್ಣಿಸುತ್ತಾ, ಅಂತಹ ವ್ಯಕ್ತಿಯು ದ್ವಂದ್ವಗಳಿಲ್ಲದವನಾಗುತ್ತಾನೆ, ಲಾಭಾಲಾಭಗಳಲ್ಲಿ ಸಮನಾಗಿ ವರ್ತಿಸುತ್ತಾನೆ, ಅತೀತನಾಗುತ್ತಾನೆ. ಹಾಗೆಯೇ ಸಂಸಾರ ಬಂಧನದಿಂದ ಮುಕ್ತನೂ ಆಗುತ್ತಾನೆ ಎಂಬುದಾಗಿ ಆಧ್ಯಾತ್ಮ ತತ್ವಗಳನ್ನು, ಬದುಕಿನ ಮರ್ಮಗಳನ್ನು ಪರಮಾತ್ಮನು ಕರ್ಮ ಸಂಬಂಧವಾದಂತಹ ಕರ್ಮ ಸನ್ಯಾಸದಲ್ಲಿಯೂ ಕರ್ಮ ಯೋಗದಲ್ಲಿಯೂ ವರ್ಣಿಸುತ್ತಾ ಅರ್ಜುನನಿಗೆ ಕರ್ಮಯೋಗವೇ ಸರ್ವಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.